ಜಾಮೀನು ಸಿಕ್ಕರೂ ಪವಿತ್ರ ಗೌಡಗೆ ಬಿಡುಗಡೆ ಭಾಗ್ಯ ಸದ್ಯಕ್ಕಿಲ್ಲ. ಇವತ್ತು ಕೂಡ ಪವಿತ್ರಾಗೆ ಪರಪ್ಪನ ಅಗ್ರಹಾರವೇ ಗತಿಯಾಗಿದೆ. ಈಗಾಗಲೇ ಜಾಮೀನು ಮಂಜೂರಾಗಿದೆ, ಆದರೂ ಕೂಡ ಇವತ್ತು ಪವಿತ್ರ ಗೌಡ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಪವಿತ್ರಾಗೆ ಜಾಮೀನು ಪ್ರತಿ ತಡವಾಗಿ ಅಧಿಕಾರಿಗಳ ಕೈ ಸೇರಿದ ಹಿನ್ನೆಲೆ ಇವತ್ತು ಜೈಲಲ್ಲೇ ಕಳಿಬೇಕಾಗಿದೆ. ಪವಿತ್ರ ಗೌಡ ಆಸೆಗೆ ತಣ್ಣೀರು ಎರಚಿದ ಜೈಲಧಿಕಾರಿಗಳು ಸಂಜೆ 6 ಗಂಟೆಗೆ ಜಾಮೀನು ಪ್ರತಿ ಜೈಲಿಗೆ ತಲುಪೋದಕ್ಕೆ ಡೆಡ್ಲೈನ್ ಇರುತ್ತೆ. ಸಕಾಲಕ್ಕೆ ಜಾಮೀನು ಆದೇಶದ ಪ್ರತಿ ಜೈಲಿಗೆ ತಲುಪದ ಕಾರಣ ಇವತ್ತು ಕೂಡ ಜೈಲಲ್ಲೇ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಇದೆ. ಅಗ್ರಹಾರದಿಂದ ನಾಳೆ ಬಿಡುಗಡೆಯಾಗಲಿರುವ ಪವಿತ್ರ ಗೌಡ ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಪವಿತ್ರ ಗೌಡ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಆಲ್ಮೋಸ್ಟ್ ಈಗಾಗಲೇ ಒಂದು ಪ್ರತಿ ಕೂಡ ಜೈಲಧಿಕಾರಿಗಳಿಗೆ ಸೇರಿರುವಂಥದ್ದು. ಅದರಿಂದಾಗಿ ಎಲ್ಲ ಪ್ರೊಸೀಜರ್ ಆಗಿರುತ್ತೆ. ಆದರೆ 6 ಗಂಟೆ ಆದ ನಂತರ ಬಿಡುಗಡೆ ಸಹಜವಾಗಿ ಸಾಮಾನ್ಯವಾಗಿ ಆಗೋದಿಲ್ಲ. ಆ ಕಾರಣದಿಂದಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ಪವಿತ್ರ ಗೌಡ ಬಿಡುಗಡೆಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಜಾಮೀನು ಸಿಕ್ಕರೂ ಕೂಡ ಪವಿತ್ರ ಗೌಡಗೆ ಇವತ್ತು ಬಿಡುಗಡೆ ಭಾಗ್ಯ ಇಲ್ಲ. ಇವತ್ತು ಕೂಡ ಪವಿತ್ರಾಗೆ ಪರಪ್ಪನ ಅಗ್ರಹಾರವೇ ಗತಿಯಾಗಿದೆ. ಜಾಮೀನು ಪ್ರತಿ ತಡವಾಗಿ ಅಧಿಕಾರಿಗಳ ಕೈ ಸೇರಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಜೈಲಲ್ಲೇ ಕಾಲ ಕಳಿಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ.